ತಪ್ಪು ಲೆಕ್ಕವೋ ತಿದ್ದುಪಡಿಯೋ ಶೃಂಗೇರಿ ವಿಷಯದಲ್ಲಿ ರಾಜಕೀಯ ವೋಟ್ ಡಕಾಯಿತಿ ಅಂತ ಇದೆ ಕಾಂಗ್ರೆಸ್, ತಪ್ಪು ಸರಿಯಾಗಿದೆ ಅಂತ ಇದೆ ಬಿಜೆಪಿ. ಜೀವರಾಜ್ ಪ್ರಮಾಣಕ್ಕೆ ಮೀನಾಮೇಷ, ಲೋಕಭವನ ಕದ ತಟ್ಟಿದೆ ವಿಪಕ್ಷ. ಶೃಂಗೇರಿ ಶಾಸಕತ್ವ ಸಮರ. ಶೃಂಗೇರಿ ಕ್ಷೇತ್ರ ರಾಜಕೀಯದಲ್ಲಿ ಈಗ ರಣಾಂಗಣ ಆಗಿರುವಂಥದ್ದು. ಇದು ಬರೀ ಶೃಂಗೇರಿ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ನೋಡ್ಲಿಕ್ಕೂ ಕೂಡ ಆಗುದಿಲ್ಲ. ಯಾಕಂದ್ರೆ ಈ ಚುನಾವಣೆಯ ಪಾರದರ್ಶಕತೆ, ಪ್ರಜಾಪ್ರಭುತ್ವದ ವಿಶ್ವಾಸ, ರಾಜಕೀಯ ನೈತಿಕತೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತವೆ. ಆ ಸಂದರ್ಭದಲ್ಲಿ ಓಕೆ ಆಗಿ ಇವಾಗ ಯಾಕೆ ಅದನ್ನ ಅಸಿಂಧುಗೊಳಿಸಲಾಗ್ತಾ ಇದೆ, ಅಥವಾ ಅವತ್ತು ಮಾಡಿದಂತ ತಪ್ಪಾದ್ರೂ ಏನು, ಈ ಪ್ರಶ್ನೆಗಳು ಉಟ್ಕೊಳ್ತವೆ. ಅವತ್ತು 255 ಮತಗಳು ಸರಿ ಅಂತ ಓಕೆ ಅಂದು, ಸಿಂಧು ಅಂತ ಓಕೆ ಅಂದು, ಇವತ್ತು ಅಸಿಂಧು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಾರ ತಪ್ಪಿದೆ ಇಲ್ಲಿ? ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ, ನಿರ್ಲಕ್ಷ್ಯ, ಅಥವಾ ಅವ್ರು ಮಾರ್ಕೊಂಡಿದ್ರೆ ಅವತ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಡಕಾಯಿತಿ ಮಾಡಿದ್ದಾರೆ, ವೋಟ್ ಡಕಾಯಿತಿ ಇದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿಯವರು ಕಾನೂನು ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದ ಬಗ್ಗೆ ಜೋರಾಗಿರುವಂಥದ್ದು ವಾಕ್ಸಮರ. ಆಗಿದ್ದಂಥ ಅಕ್ರಮ ಈಗ ಸರಿಯಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಯಾಕಂದ್ರೆ ಅವ್ರ ಪರವಾಗಿ ರಿಸಲ್ಟ್ ಇರುವಂತ ಹಿನ್ನೆಲೆಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆಗಿದ್ದಂಥ ತಪ್ಪು ಈಗ ಸರಿ ಆಯ್ತು ಅಂತ. ವೋಟ್ ಡಕಾಯಿತಿ ಅಂತ ಕಾಂಗ್ರೆಸ್ ಆರೋಪನೆ ಮಾಡ್ತಾ ಇದ್ದಾರೆ. ತಿದ್ದಿದರೆ ಅಂಚೆ ಮತಗಳನ್ನ ಅಂತ. ಇಲ್ಲಿ ಇವಿಎಂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಅಂಚೆ ಮತಗಳ ಎಣಿಕೆಯಲ್ಲಿ ಆಗಿದ್ದಂಥ ಸಮಸ್ಯೆ, ಅದರಲ್ಲಿ ಅಸಿಂಧು ಮಾಡಲಾಗಿರುವಂಥದ್ದು ಮತಗಳನ್ನ. ಸೊ ಇಲ್ಲೇ ಈಗ ಪ್ರಾಬ್ಲಮ್ ಕಾಣಿಸ್ತಾ ಇರುವಂಥದ್ದು. ರಾಜೇಗೌಡ ಶಾಸಕತ್ವ ರದ್ದಾಗಿದೆ. ಜೀವರಾಜ್ಗೆ ಅವಕಾಶವನ್ನ ಕೊಡಲಾಗಿರುವಂಥದ್ದು. ಮಾಜಿ ಸಚಿವರು, ಮಾಜಿ ಶಾಸಕ ಜೀವರಾಜ್ ಅವರು ಈಗ ಹಾಲಿ ಶಾಸಕ, ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಡಲಾಗಿದೆ. ಜೀವರಾಜ್ಗೆ ಪ್ರಮಾಣವನ್ನ ಬೋಧಿಸಲಿಕ್ಕೆ ವಿಳಂಬ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಸ್ಪೀಕರ್ ಕೈಗೆ ಸಿಗ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಕಾರಣಗಳನ್ನು ಹೇಳ್ತಾ ಇದ್ದಾರೆ ಅಂತ. ಲೋಕಭವನ ಕದ ತಟ್ಟಿರುವಂಥದ್ದು ಬಿಜೆಪಿ ನಾಯಕರು. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ಆರಗ ಜ್ಞಾನೇಂದ್ರ ಮತ್ತು ಒಂದ್ ಕಡೆ ಜೀವರಾಜ್ ಹೋಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು. ನೋಡಿ, ಹಿಂಗೆ ಕಳ್ಳಾಟ ಆಡ್ತಾ ಇದ್ದಾರೆ, ಪ್ರಮಾಣ ವಚನ ಬೋಧಿಸ್ತಾ ಇಲ್ಲ ಅಂತ, ನೀವು ಮಧ್ಯಸ್ಥಿಕೆ ವಹಿಸಬೇಕು, ನೀವು ಸೂಚನೆ ಕೊಡಬೇಕು ಅಂತ ಪ್ರಮಾಣ ಬೋಧಿಸುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ. ಚುನಾವಣಾ ಅಕ್ರಮ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ವೋಟ್ ಡಕಾಯಿತಿ ಅಭಿಯಾನಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತ. ಪ್ರಕರಣದ ಸಂಬಂಧ ಪೊಲೀಸರಿಂದಲೂ ಕೂಡ ತನಿಖೆ, ಆರೋಪ ಸಾಬೀತಾದ್ರೆ ಹೋರಾಟ ತೀವ್ರಕ್ಕೆ ಪ್ಲಾನ್ ಮಾಡಲಾಗಿರುವಂಥದ್ದು. ದೆಹಲಿ ಮಟ್ಟದಲ್ಲೂ ಸುದ್ದಿಗೋಷ್ಠಿಗೆ ಡಿಕೆಶಿ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ಎಫ್ಐಆರ್ ದಾಖಲಾಗಿತ್ತು, ಅದಕ್ಕೆ ತಡೆಯಾಜ್ಞೆಯನ್ನ ಕೊಡಲಾಗಿದೆ. 7ನೇ ತಾರೀಕಿಗೆ ಅಂದ್ರೆ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ಜೀವರಾಜ್ ಅವರ ವಿರುದ್ಧದ ಒಂದು ತನಿಖೆ ಏನು ಎಫ್ಐಆರ್ ದಾಖಲಾಗಿತ್ತಲ್ಲ, ಅದಕ್ಕೆ ತಡೆಯನ್ನ ಕೊಡಲಾಗಿದೆ. ಇನ್ನು ಶಾಸಕ ಜೀವರಾಜ್ಗೆ ಸ್ಪೀಕರ್ ಖಾದರ್ ಕರೆಯನ್ನ ಮಾಡಿದ್ದಾರೆ. ಅವ್ರು ಸಿಗ್ತಾ ಇಲ್ಲ, ಪ್ರಮಾಣವಚನ ಬೋಧಿಸ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ನಿನ್ನೆ ಎಲ್ಲ ಸುದ್ದಿ ಆಯ್ತಲ್ಲ, ರಾಜ್ಯಪಾಲರ ಹತ್ರ ಹೋಗಿದ್ರಲ್ಲ. ಸೊ ಖಾದರ್ ಅವರು ಕರೆಯನ್ನ ಮಾಡಿದ್ದಾರೆ. ಮಧ್ಯಾಹ್ನ 1 ರಿಂದ 3 ಗಂಟೆ ಒಳಗಡೆ ಬರಲಿಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಪ್ರಮಾಣ ವಚನ ಸ್ವೀಕರಿಸುವಂತೆ ಸ್ಪೀಕರ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ವಿವಾದ ದೊಡ್ಡದಾಗ್ತಿದ್ದ ಹಾಗೆ ಸ್ಪೀಕರ್ ಎಂಟ್ರಿ ಆಗಿದ್ದಾರೆ. ರಾಜ್ಯಪಾಲರು ಸೂಚನೆ ಕೊಟ್ಟಿದ್ರು, ಕ್ಲಾರಿಟಿಯನ್ನ ಕೊಡಿ ಅಂತ. ಅದರ ಜೊತೆಗೆ ಪತ್ರವನ್ನ ಕೂಡ ಬರೆದಿದ್ರು ಸ್ಪೀಕರ್ಗೆ. ಸೊ ಹೀಗಾಗಿ ಯುಟಿ ಖಾದರ್ ವಿಧಾನಸಭೆಯ ಸ್ಪೀಕರ್ ಜೀವರಾಜ್ ಅವರಿಗೆ ಕರೆಯನ್ನ ಮಾಡಿ ಮಧ್ಯಾಹ್ನ 1 ರಿಂದ 3 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಅಧಿಕೃತವಾಗಿ ಶಾಸಕರಾಗಲಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಜೀವರಾಜ್ ಅವರು. ಒಂಥರ ಅಚ್ಚರಿಯ ಬೆಳವಣಿಗೆ ಮಾತ್ರ ರಾಜ್ಯ ರಾಜಕಾರಣದಲ್ಲಿ. ಯಾಕೆಂದ್ರೆ ಇವಿಎಂ ಮಿಷಿನ್ದು ಕೆಲವೊಂದ್ಸಲಿ ಏನೇನೋ ಆಗಿತ್ತು, ಬ್ಯಾಲೆಟ್ ಪೇಪರ್ ಕೆಲವೊಂದ್ಸಲಿ ಏನೇನೋ ಆಗಿರುವಂಥದ್ದನ್ನೆಲ್ಲ ನೋಡಿದ್ವಿ. ಆದರೆ ಅಂಚೆ ಮತಗಳ ಎಣಿಕೆಯಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದನ್ನ ಇದೇ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ. ಶೃಂಗೇರಿ ಕ್ಷೇತ್ರದ of conspiracy and vote chori. It is nothing but vote ಡಕಾಯಿತಿ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ ಗೌರವಾನ್ವಿತ ನ್ಯಾಯಾಧೀಶರು. ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬರೀ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಸುಮಾರು 2011ರಲ್ಲಿ ಎನ್ನಾರ್ಪುರದಲ್ಲಿ ಪಾಪ ಬಡವರು ಭೂ ದಾಖಲೆಗೆ ಅರ್ಜಿ ಹಾಕಿದರೆ, ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹೆಸರನ್ನು ವೈಟ್ನರ್ ಮಾಡಿ ಇವ್ರಿಗೆ ಬೇಕಾದಂಥ ಒಬ್ಬ ಹೆಸರನ್ನು ಹಾಕಿ ಭೂಮಿ ಕೊಟ್ಟಂಥ ದಾಖಲೆ ಇದೆ. ಅದು ಎನ್ಕ್ವೈರಿ ಆಗಿ 23 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಅವರು ಮತ್ತು ಅವ್ರ ಸಹಪಾಠಿಗಳು
ಅಧಿಕಾರಿಗಳನ್ನು ಬಳಸಿ ವ್ಯಾಲಿಡ್ ಓಟನ್ನು ಇನ್ವ್ಯಾಲಿಡ್ ಮಾಡೋ ಮುಖಾಂತರ ನಾನು ಗೆದ್ದಿದ್ದೀನಿ ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಮತ್ತು ಎಲೆಕ್ಷನ್ ಕಮಿಷನಲ್ಲಿ ಮನವಿ ಮಾಡುವಂಥದ್ದಿಷ್ಟೇ, ನ್ಯಾಯ ಸಿಗಬೇಕು ಇದರಲ್ಲಿ. ಎಲ್ಲವೂ ಶಿವಕುಮಾರ್ ಅವರೇ ಹೇಳ್ದಂಗೆ ಎಲ್ಲವೂ ವಿಫಲವಾದರೆ ಪ್ರಾರ್ಥನೆ ಸಫಲವಾಗುತ್ತೆ ಅಷ್ಟೇ. ಹಾಗಾಗಿ ದೇವರು ನನ್ನ ಕೈ ಹಿಡಿತಾರೆ. ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಅಪಾರವಾದ ಗೌರವ ಹೊಂದೋನು. ಅವರು ಹಿರಿಯರು, ಹಿಂಗೆ ಮಾತಾಡಬಾರ್ದಾಗಿತ್ತು. ದೊಡ್ಡವ್ರು ಮಾತಾಡಿದ್ರು ಅಂತ ನಾನು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಗೌರವ ಇರಲ್ಲ. ಸ್ಪೀಕರ್ ಅವರು ಸ್ವಲ್ಪ ಚೂರು ಹಂಗೆ ಹಿಂಗೆ ಹೇಳ್ತಾ ಇದ್ದಾರೆ. ಆದರೆ ಈಗ ಕೊಡ್ತಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ಇಲ್ಲ, ಅವರಿಗೂ ಕೊಡ್ಬೇಕಂತ ಇರುತ್ತೆ, ಆದರೆ ಏನೇನೋ ಒತ್ತಡಗಳಲ್ಲಿ ಉಳಿದಿರ್ತಾರೆ, ಕೊಡ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ನಾಗರಾಜ್ ಯಾದವ್ ಅವರು ವಿಧಾನ ಪರಿಷತ್ನ ಸದಸ್ಯರು, ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ವೆಲ್ಕಮ್ ಟು ದ ಶೋ ಸರ್. ಇಲ್ಲಿ ಮೇನ್ ಆಗಿ ಪ್ರಶ್ನೆ ಅಂದ್ರೆ ಇದೊಂದು ಬರೀ ಶೃಂಗೇರಿ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಚುನಾವಣಾ ಪಾರದರ್ಶಕತೆ ಆಗಿರ್ಬೋದು, ಪ್ರಜಾಪ್ರಭುತ್ವದ ವಿಶ್ವಾಸ ಆಗಿರ್ಬೋದು, ರಾಜಕೀಯ ನೈತಿಕತೆ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಎತ್ತುತ್ತಾ ಇದ್ದಾವೆ. ಇವತ್ತಿನ ರಿಸಲ್ಟು, ಅವತ್ತಿನ ರಿಸಲ್ಟು ಎಲ್ಲವನ್ನೂ ಕೂಡ ತುಲನೆ ಮಾಡಿ ನೋಡೋದಾದ್ರೆ ಅಂತ ನೋಡಿ, ನಾನು ಹೇಳ್ತಾ ಇದ್ದೀನಿ, ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ಚರ್ಚೆಗೆ ತಗೊಂಡಿರೋದಕ್ಕೆ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಂವಿಧಾನಾತ್ಮಕವಾದಂತಹ ಡೆಮೋಕ್ರೆಟಿಕ್ ಸೆಟಪ್ ನ ನಾವು ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ನಡೀತಾ ಇರ್ತಕ್ಕಂಥ ವಿಚಾರಗಳು ನೋಡಿದಾಗ ಇಡೀ ಪ್ರಜಾತಂತ್ರ ವ್ಯವಸ್ಥೆನೆ ಬುಡಮೇಲ್ ಮಾಡ್ಕೊಳ್ಳೋ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ಗಳು ಅವರ ಬಾಸ್ಗಳ ಆದೇಶದ ಮೇರೆಗೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನದ ಆಶಯಗಳ ಅನುಗುಣವಾಗಿ ಕೆಲಸ ಮಾಡ್ಬೇಕಾಗ್ತದೆ. ಪಾರದರ್ಶಕವಾಗಿರ್ತಕ್ಕ ಚುನಾವಣೆಗಳಿಗೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಎಣಿಕೆಗಳು ಪಾರದರ್ಶಕವಾಗಿರ್ಬೇಕಾಗ್ತದೆ. ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಯಾರು ಪ್ರಭುಗಳಂತ ಕರಿತೀವೋ ನಾವು, ಜನತಾ ನ್ಯಾಯಾಲಯದಲ್ಲಿ ಜನ ಕೊಟ್ಟಿರ್ತಕ್ಕಂತಹ ನ್ಯಾಯಯುತವಾಗಿರ್ತಕ್ಕಂತಹ ಪ್ರಕ್ರಿಯೆಗೆ ನಾವು ಗೌರವ ಕೊಡ್ಬೇಕಾಗ್ತದೆ. ಅದು ಒಂದು ಸಲ ಕೌಂಟ್ ಮಾಡಿದಾಗ 257 ಓಟುಗಳ ಡಿಫರೆನ್ಸ್ ನ ತೋರಿಸ್ತದೆ. ಈಗ ಬಂದಾಗ ಅದನ್ನ ತಿದ್ದಿರೋ ರೀತಿಯಲ್ಲಿ ಮಾಡಿ ಈಗ 257 ಓಟುಗಳು ಕಡಿಮೆ ಆಗಿರ್ತಕ್ಕಂಥ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ನಡವಳಿಕೆಗಳು ಅಂತ ನಾನು ಭಾವಿಸಿದ್ದೇನೆ ಪೃಥ್ವಿಯವರೇ. ಅದರ ಜೊತೆಗೆ ನಾನು ಹೇಳ್ಬೇಕು ಅನ್ನೋದಾದ್ರೆ, ಇವತ್ತಿನ ದಿವಸ ನೋಡಿ, ಒಂದು ಅಲ್ಲಿ ನಾಲ್ಕು ಬಂಡಲ್ ತಗೊಂಡು ಅವತ್ತು ಬ್ಯಾಲೆಟ್ ಇದು ಪೋಸ್ಟಲ್ ವೋಟ್ ಕೌಂಟ್ ಮಾಡ್ತಾರೆ. ಫಸ್ಟ್ ಅಲ್ಲಿ 54 ಓಟುಗಳು ಮತ್ತೆ ನೋಡಿ ಇನ್ವ್ಯಾಲಿಡ್ ಆಗ್ತಕ್ಕಂಥದ್ದು. ಎರಡನೇ ರೌಂಡ್ ಅಲ್ಲಿ ಬಂಡಲ್ ಅಲ್ಲಿ 102 ಇನ್ವ್ಯಾಲಿಡ್ ಆಗ್ತಕ್ಕಂಥದ್ದು. 66 ಮೂರನೇ ರೌಂಡ್ ಅಲ್ಲಿ, 57 4ನೇ ರೌಂಡ್ ಅಲ್ಲಿ. ಇದನ್ನ ಅಲ್ಲಿ ಕೂತಂತ ಎಲ್ಲಾ ಪಕ್ಷದ ಏಜೆಂಟ್ಗಳು ಒಪ್ಕೊಂಡು ಸೈನ್ ಮಾಡಿರ್ತಾರೆ. ಸೈನ್ ಮಾಡಿದ ನಂತರ ಯಾವಾಗ ಸೋತ ನಂತರ ಒಬ್ಬ ಕ್ಯಾಂಡಿಡೇಟ್ ಹೋಗಿ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ, ಕೋರ್ಟು ಕಚೇರಿಗಳಿಗೆ ಹೋಗ್ತಾರೆ. ಮತ್ತೆ ಮರುಪರಿಶೀಲನೆ ಮಾಡ್ಲಿಕ್ಕೆ, ಮರು ಎಣಿಕೆ ಮಾಡ್ಲಿಕ್ಕೆ, ಯಾವ ಇನ್ವ್ಯಾಲಿಡ್ ಓಟುಗಳು ಅದನ್ನ ಮರು ಕೌಂಟ್ ಮಾಡ್ಲಿಕ್ಕೆ ಹೈಕೋರ್ಟ್ ಆರ್ಡರ್ ಕೊಡ್ತದೆ. ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತಕ್ಕಂಥದ್ದು ಎರಡು ಮಾತು ಇಲ್ವೇ ಇಲ್ಲ. ಗೌರವ ಕೊಡ್ಲೇಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅದನ್ನ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ವಿಚಾರ ಬಂದಿರತಕ್ಕಂತಂದ್ರೆ, ಒಂದು ಬಂಡಲ್ 170 ಓಟುಗಳಂತ ಏನ್ ತಗೊಂಡು ಇನ್ವ್ಯಾಲಿಡ್ ಓಟ್ ಚೆಕ್ ಮಾಡ್ತಾರೋ, ಅದ್ರಲ್ಲಿರ್ತಕ್ಕಂಥ ಎಲ್ಲ 170 ಓಟುಗಳು ಕೂಡ ಇನ್ವ್ಯಾಲಿಡ್ ಆಗ್ಲಿಕ್ಕೆ ಹೇಗೆ ಕಾರಣ? ಹಾಗಾದ್ರೆ ಅಲ್ಲಿರೋ ಏಜೆಂಟ್ಗಳು ಏನ್ ಮಾಡ್ತಾ ಇದ್ರು? ಆ ಬಂಡಲ್ ನಾವು ಕೌಂಟ್ ಮಾಡಿದ್ರೆ ಇಲ್ವಾ ಅಂತ ಪ್ರಶ್ನೆ ಬರ್ತದಲ್ಲ. ಮೂಲತಃವಾಗಿ ಈ ಒಂದು 170 ಓಟುಗಳು ಒಂದೇ ಬಂಡಲ್ ಅಲ್ಲಿ ಇನ್ವ್ಯಾಲಿಡ್ ಆಗ್ಲಿಕ್ಕೆ ಕಾರಣ ಹೆಂಗೆ ಎರಡನೇ ಲೈನ್ ಅಲ್ಲಿ ಹಾಕಿಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ? ಯಾರೇ ಮಾಡಿರ್ಲಿ, ಅದು ತಪ್ಪಾಗಿದ್ರೆ ಅದನ್ನ ತನಿಖೆ ಮಾಡ್ಬೇಕಲ್ಲ. ಆ ಕೆಲಸವನ್ನ ನಾವು ಮಾಡ್ಲೇಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇರ್ತೀವಿ. ಎಲೆಕ್ಷನ್ ಕಮಿಷನ್ನೇ ಅದಕ್ಕೆ ಮುಂದೆ ಬಂದು ಅವರೇ ಸೋ ಮಾಡೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಾಯ್ತು. ಕಾರಣ ಏನಂದ್ರೆ, ಅವರೇ ಮಾಡಿದಂತ ಕೌಂಟ್ಗಳು ಅಲ್ಲಿ ಕೂತಂತ ಏಜೆಂಟ್ಗಳು ಸೈನ್ ಮಾಡಿರ್ತಾರೆ. ಈಗ ಮತ್ತೆ ಅದೇ ಎಲೆಕ್ಷನ್ ಕಮಿಷನ್ ಆರೋ ಬಂದು ಕೌಂಟ್ ಮಾಡೋ ಸಂದರ್ಭದಲ್ಲಿ ಇಷ್ಟೊಂದು 257 ಓಟುಗಳು ಡಿಫರೆನ್ಸ್ ಬರ್ತದೆ ಅಂತಂದ್ರೆ, ಪ್ರೈಮ್ ಆಫ್ ಸಮಥಿಂಗ್ ರಾಂಗ್. ಇಟ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಅಲ್ವಾ? 1-2 ಓಟ್ ಈಚೆ ಆಚೆ ಆಗಿದ್ರೆ ಆಯ್ತು ಬಿಡಪ್ಪ, ಇನ್ವ್ಯಾಲಿಡ್ ವ್ಯಾಲಿಡ್ ಆಯ್ತು, ಏನೋ ವಿಚಾರ ಹೇಳ್ಬೋದು ಅಂತ ಹೇಳುದು. 257 ಓಟುಗಳು ಡಿಫರೆನ್ಸ್ ಆಗ್ತಂದ್ರೆ ಎಲ್ಲ ಕಣ್ಮುಚ್ಚಿ ಕೌಂಟ್ ಮಾಡ್ತಾ ಇದ್ರ ಅಲ್ಲ? ಈಗ ಓಕೆ, ನಾಗರಾಜ್ ಅವರ ನೀವು ಹೇಳ್ತಿರೋದೆಲ್ಲದು ಕರೆಕ್ಟ್ ಇದೆ. ಅವತ್ತು ಸಿಕ್ಕಂತ ಮತಗಳು, ಅಂಚೆ ಮತಗಳಲ್ಲಿ 255 ಅಸಿಂಧು ಆಗಿದ್ದಾವೆ, ರಾಜೇಗೌಡರಿಗೆ ಬಂದಿದ್ದು ಅನ್ನುವಂಥದ್ದು. ಈಗ ವೋಟ್ ಹೆಚ್ಚು ಕಮ್ಮಿ ಆಗಿರುವಂಥದ್ದು 52 ಮತಗಳಿಂದ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ. ಬಟ್ ಅವತ್ತು ಅಧಿಕಾರಿಗಳೇ ಇದ್ದಿದ್ದು, ಇವತ್ತು ಅಧಿಕಾರಿಗಳೇ ಇದ್ದಿದ್ದು. ಇಲ್ಲಿ ಪಕ್ಷದ ಇನ್ವಾಲ್ವ್ಮೆಂಟ್ ಹೇಗ್ ಬರುತ್ತೆ? ಅಧಿಕಾರಿಗಳದ್ದೇ ತಪ್ಪಲ್ವಾ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ? ಈಗ ಹೇಳ್ತೀನಿ ಕೇಳಿ, ತಪ್ಪು ಮಾಡದಿರ್ತಕ್ಕಂಥವ್ರು ಅಧಿಕಾರಿಗಳು ಶಾಮೀಲ್ ಇಲ್ದಿರ ಮಾಡ್ಲಿಕ್ಕೆ ಆಗೋದಿಲ್ಲ.
ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ 4-5 ಈ ಪಕ್ಷದ ಈಗ ಕಾಂಗ್ರೆಸ್, ಬಿಜೆಪಿ, JDS ಮತ್ತೆ ಇಂಡಿಪೆಂಡೆಂಟ್ ಎಲ್ಲಾ ಏಜೆಂಟ್ಗಳು ಕೂತಿರ್ತಾರೆ. ಆವಾಗ ರಿಜೆಕ್ಟ್ ಆಗಿದ್ದೆಷ್ಟು 279 ಓಟು ರಿಜೆಕ್ಟ್ ಆಗಿರ್ತದೆ. ಆ 279 ಓಟ್ಗಳು ರಿಜೆಕ್ಟ್ ಆಗಿರ್ತಕ್ಕಂಥ ಓಟ್ಗಳನ್ನ ರೀಕೌಂಟ್ ಮಾಡ್ಬೇಕಂತ ಈಗ ಕೇಳ್ತಾರೆ ಇವರು. ಕೇಳಿದಾಗ ನಾನ್ ಕೇಳೋದು 279 ರಿಜೆಕ್ಟ್ ಮಾಡಿದಾಗ ಎಲ್ಲ ಏಜೆಂಟ್ಗಳು ಸೈನ್ ಮಾಡಿದ್ರಾ ಇಲ್ವಾ? ಅದೇ RO ಇದ್ರಾ ಇಲ್ವಾ? ಈ ಅಧಿಕಾರ ಇಲ್ದೇ ಇರ್ಬೋದು, ಅವಾಗ ಈಗ ಇರೋ DC ಇಲ್ದೇ ಇರ್ಬೋದು, ಅಧಿಕಾರಿಗಳೇ ಇದ್ರಲ್ಲ. ಅವಾಗ ಬಿಜೆಪಿಯ ಏಜೆಂಟು ಇದ್ರಲ್ಲ. ಏನಾಗಿತ್ತು ಅವಾಗ? 1-2 ಹೋಟೆಲ್ ಈ ಕಡೆ ಆ ಕಡೆ ಹಾಕಿದ್ರೆ ಏನೋ ಕಣ್ ತಪ್ಪಾಗಿದೆ ಅಂತದೆ. 279 ರಿಜೆಕ್ಟ್ ಆದಾಗ ಇವಾಗ ಅದ್ರಲ್ಲಿ ಬಂದ್ಬಿಟ್ಟು 257 ಓಟುಗಳು ರಾಜೀವ್ ಗೌಡರ್ ಬಂದಿರತಕ್ಕಂಥದ್ದು ಇನ್ವ್ಯಾಲಿಡ್ ಆಗಿದೆ ಅಂತ ಹೇಳೋದಾದ್ರೆ ಏನ್ ಅರ್ಥ ಅದಕ್ಕೆ? ಅಲ್ಲ, ಈಗ ವೋಟ್ ಡಕಾಯಿತಿ ಅಂದ್ರೆ ಹೇಗ್ ಸಾಧ್ಯ ಅಂತ ಅವತ್ ಸೀಲು ಎಲ್ಲ ಹಾಕ್ಬಿಟ್ಟು ಸೈನ್ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತಾರಲ್ಲ, ಹೇಗಾಗುತ್ತೆ ಇದು ಅನ್ನೋದು ಪ್ರಶ್ನೆ ಬರುತ್ತಲ್ಲ. ಪೃಥ್ವಿಯವರ ಅದು ಯಾರ ಕಸ್ಟಡಿಯಲ್ಲಿ ಇರೋದು? ರಾಜ್ಯ ಸರ್ಕಾರದ ಕಸ್ಟಡಿಯಲ್ಲಿ ಇದೆಯಾ? ಎಲೆಕ್ಷನ್ ಕಮಿಷನ್ ಕಸ್ಟಡಿಯಲ್ಲಿ ಇರೋದು. ಈಗ ಬಂದಿದ್ದ ವಿಚಾರ ಏನಂತಂದ್ರೆ, ನಾವು ವೋಟ್ ಚೋರಿ ಬಗ್ಗೆ ಮೊದಲಿಂದ ಮಾತಾಡ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ಗಳು ಪಾರದರ್ಶಕವಾಗಿ ಇಲ್ಲ ಅಂತಕ್ಕಂಥದ್ದೇ ನಾವು ಮೂಲತವಾಗಿ ರೇಸ್ ಮಾಡ್ತಾ ಇರ್ತದ ಪ್ರಶ್ನೆ. ಯಾಕೆ ಈ ವಿಷಯ ಹೇಳ್ತಾ ಇದ್ರೆ, ಅದು ಕೇವಲ ನಮ್ಮ ಪರ ಇದೆ ನಮ್ಮ ಪರ ಇಲ್ಲ ಅನ್ನೋ ಅರ್ಥಕ್ಕಲ್ಲ. ಪ್ರಜಾತಂತ್ರ ವ್ಯವಸ್ಥೆನ ಸದೃಢಗೊಳಿಸಬೇಕು ಅನ್ನೋದಾದ್ರೆ, ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕು ಅಂತಂದ್ರೆ, ಜನತಾ ನ್ಯಾಯದಲ್ಲಿ ಜನಗಳು ಕೊಟ್ಟಿದ್ದ ಮತಕ್ಕೆ ಬೆಲೆ ಬರಬೇಕು ಅನ್ನೋದಾದ್ರೆ ಅದು ಪಾರದರ್ಶಕವಾಗಿರ್ಬೇಕಾಗ್ತದೆ. ವೋಟರ್ ಲಿಸ್ಟ್ ನ ಮ್ಯಾನಿಪುಲೇಟ್ ಮಾಡತಕ್ಕಂಥದ್ದು ಮಮತಾ ಬ್ಯಾನರ್ಜಿ ಅವ್ರ ವಿಚಾರದಲ್ಲಿ ನೋಡಿ, ಸುಮಾರು 35 ಲಕ್ಷ ಓಟ್ಗಳನ್ನು ಮತ್ತೆ ಸೇರ್ಪಡೆ ಮಾಡತಕ್ಕ ಕೆಲಸ ಯಾಕಾಯ್ತು? ಯಾಕೆ ತಪ್ಪು ಮಾಡಿದ್ರು? ಯೋಚನೆ ಮಾಡಿ ನೋಡಿ. ಅಲ್ಲ, ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ. ಇವತ್ತು ಎಲೆಕ್ಷನ್ ಕಮಿಷನ್ ಹೇಳ್ತಾರೆ, ಇಲ್ಲ ಈಗ ನಾವು ರೀಕೌಂಟ್ ಮಾಡ್ಲಿಕ್ಕೆ ಹೇಳಿದ್ವಿ, ರೀಕೌಂಟ್ ಮಾಡಿದ್ದಾರೆ. ರೀಕೌಂಟ್ ಮಾಡಿದಾಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಯಾರು ಗೆದ್ರು ಯಾರು ಸೋತಕ್ಕಿಂತ ಹೆಚ್ಚಾಗಿ ನಾನ್ ಕೇಳ್ತೇನೆ, ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು? ಇದಕ್ಕೆ ಕಾರಣಕರ್ತರು ಯಾರು? ಎಲೆಕ್ಷನ್ ಕಮಿಷನ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಅಟಾನಮಸ್ ಬಾಡಿ, ನೋಬಡಿ ಕ್ಯಾನ್ ಇಂಟರ್ಫಿಯರ್, ಸ್ಟೇಟ್ ಗವರ್ಮೆಂಟ್ ಅಧಿಕಾರಿಗಳು ಅಂತ ಹೇಳ್ತಾರಲ್ಲ, ಅವ್ರು ಯಾರು? ಅಲ್ಲಿ ಎಲೆಕ್ಷನ್ ಕಮಿಷನ್ ಡ್ಯೂಟಿಗೆ ಹಾಕಿದ್ಮೇಲೆ ಕಮಿಷನರ್ ಒಬ್ರನ್ ಬಿಟ್ಟು ಇನ್ನ ಇರೋರೆಲ್ಲ ಸ್ಟೇಟ್ ಆಫೀಸರ್ಸೇ ಅಲ್ವಾ ಸರ್? ಒಂದ್ ನಿಮಿಷ ಸರ್. ನಾಳೆ ಪೃಥ್ವಿ ಅವರು ಈಗ ನ್ಯೂಸ್ ಆಂಕರ್ ಆಗಿದ್ದಾರೆ. ನಾಳೆ ಎಲೆಕ್ಷನ್ ಕೆಲಸ ಸಿಕ್ಕಿದ್ರೆ ದೇ ನಾಟ್ ಕಂಟ್ರೋಲ್ಡ್ ಬೈ ದ ನ್ಯೂಸ್ ಏಜೆನ್ಸಿ, ಯು ಆರ್ ಕಂಟ್ರೋಲ್ಡ್ ಬೈ ದ ಎಲೆಕ್ಷನ್ ಕಮಿಷನ್. ಒಂದ್ಸಲಿ ಅಲ್ಲಿ ಡೆಪ್ಯುಟೇಷನ್ ಕೆಲಸ ಕೊಟ್ಟ ಮೇಲೆ, ಆ ಡ್ಯೂಟಿಗೆ ಹಾಕಿದ್ಮೇಲೆ ದೇ ಆರ್ ನೋ ಮೋರ್ ಇನ್ ಎಲೆಕ್ಷನ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗವರ್ಮೆಂಟ್, ದೇ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ದ ಎಲೆಕ್ಷನ್ ಕಮಿಷನ್. ಆ ವೋಟ್ಗಳೆಲ್ಲ ಎಲ್ಲಿದ್ವು ಸರ್? ಅದನ್ನೇ ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದು. ಇವು ರಾಜೀವ್ ಗೌಡಗೆ ಬಂದಿರತಕ್ಕಂಥ ಓಟುಗಳಲ್ಲಿ ಏನಂದ್ರಿ? ಸ್ಟ್ರಾಂಗ್ ರೂಮ್ ಎಲ್ಲಿತ್ತು? ಇದನ್ನೆಲ್ಲ ಎಲ್ಲಿ ತಗೊಂಡೋಗಿಟ್ಟಿದ್ರು? ಎಲ್ಲೇ ಇಟ್ಟು ಎಲೆಕ್ಷನ್ ಕಮಿಷನ್ ಎಲ್ಲೇ ಇಟ್ಟಿದ್ರು ಸ್ಟ್ರಾಂಗ್ ರೂಮ್ ಅಂಡರ್ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್, ನಾಟ್ ಅಂಡರ್ ಸ್ಟೇಟ್ ಗವರ್ಮೆಂಟ್. ಅಲ್ಲ, ಇದೆಲ್ಲ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು ಅವ್ರ ಅಂಡರಲ್ಲೇ ಬರುತ್ತಲ್ವಾ ಅಂತ. ಒಂದ್ ನಿಮಿಷ. ಸ್ಟ್ರಾಂಗ್ ರೂಮ್ ಇಸ್ ಕಂಟ್ರೋಲ್, ದ ಕೀ ಇಸ್ ಗಿವನ್ ಬ್ಯಾಕ್ ಟು ದ ಎಲೆಕ್ಷನ್ ಕಮಿಷನ್.